ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರ್ತೀರಾ ಅಂತ ನಾನು ಪ್ರೇ ಮಾಡ್ತೀನಿ. ಸದಾ ಚೆನ್ನಾಗಿರಿ. ಇವತ್ತು ನಾನು ನನ್ನ ಬುಕ್ ಆಫ್ ಆನ್ಸರ್ಸ್ ಅಂತ ಇದೊಂದು ಬುಕ್ ಇದೆ. ಈ ಬುಕ್ನಲ್ಲಿ ನಾನು ಫಸ್ಟ್ ಇದ್ರಲ್ಲಿ ನೋಡ್ತೀನಿ, ನಿಮ್ದೇನಾದರೂ ಪ್ರಶ್ನೆ ಇದ್ದರೆ ಅಥವಾ ಗೈಡೆನ್ಸ್ ಬೇಕಿದ್ದರೆ ಏನೇ ಇದ್ರೂ ಮನಸ್ಸಲ್ಲಿ ಸುಮ್ಮನೆ ಹೇಳ್ಕೊಳ್ಳಿ. ಅದ್ರ ಪ್ರಕಾರ ನಾನು ಇದರಲ್ಲಿ ಒಂದು ತೆಗಿತೀನಿ. ಈ ಥರ ಆ ಮೆಸೇಜ್ ಏನು ಬರುತ್ತೋ ನೋಡ್ತೀನಿ. ಓಕೆ, ನಿಮ್ಗೆ ಹೇಳ್ಬಿಟ್ಟು ಆಮೇಲೆ ನಾನು ಟ್ಯಾರೋ ಕಾರ್ಡಲ್ಲಿ ಇನ್ನೂ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಓಕೆ, ಸೊ ಒಂದು ಸತಿ ನೀವು ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ, ಕ್ವೆಶನ್ ಆಗಿರ್ಬೋದು ಅಥವಾ ಗೈಡೆನ್ಸ್ ಗೈಡೆನ್ಸ್ ಬೇಕು ಅಂತ ಆಗಿರ್ಬೋದು, ಅಥವಾ ಏನು ಮಾಡಬೇಕು ಅಂತಲೂ ಆಗಿರ್ಬೋದು, ಒಂದು ಸತಿ ನೀವು ಮನಸ್ಸಲ್ಲಿ ಪ್ರೇ ಮಾಡ್ಕೊಳ್ಳಿ. ಓಕೆ, 1 ಮಿನಿಟ್. ಸರಿ, ಆಯಿತು. ಥ್ಯಾಂಕ್ ಯು. ಇದನ್ನು ಹೇಳ್ತಾ ನಾನು ಬುಕ್ ಓಪನ್ ಮಾಡ್ತೀನಿ. ಆ್ಯಂಡ್ ಬೈ ದ ವೇ, ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಸೊ ವೆಲ್ಕಮ್ ಟು ನನ್ನ ಚಾನೆಲ್ಗೆ. ನೀವು ಹೊಸಬ್ರು ಆಗಿದ್ದರೆ ವೆರಿ 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 ಮಚ್ ವೆಲ್ಕಮ್ ಟು ಜಾಯಿನ್ ಅ ಫ್ಯಾಮಿಲಿ. ಒಟ್ಟಿಗೆ ಇರೋಣ, ಒಟ್ಟಿಗೆ ಮುಂದೆ ಹೋಗೋಣ, ಎಲ್ಲರಿಗೂ ಒಳ್ಳೆಯದಾಗಿ ಮಾಡೋಣ. ಇವಾಗ ನಿಮ್ಮ ಆನ್ಸರ್ ಅಥವಾ ಗೈಡೆನ್ಸ್ ಏನು ಅಂತ ನಾನು ತೆಗಿತೇನೆ. ಓಕೆ, ಲೆಟ್ಸ್ ಸಿ. ಆನ್ಸರ್ ಅಥವಾ ಗೈಡೆನ್ಸ್ ಏನೇ ಇದ್ರೂ ಹೇಳಿ ಪ್ಲೀಸ್. ಥ್ಯಾಂಕ್ ಯು. ಡೋಂಟ್ ಬಿ ರೆಡಿಕ್ಯುಲಸ್. ಓವರ್ ಥಿಂಕಿಂಗ್ ಅಂತ ಬಂತು. ಸಾರಿ, ನಾನು ನಿಮಗೆ ತೋರಿಸ್ತೇನೆ. ಸಾರಿ. ಡೋಂಟ್ ಬಿ ರೆಡ್ಯುಕ್ಯುಲಸ್. ಮೇ ಬಿ ಓವರ್ ಥಿಂಕ್ ಏನಾದರೂ ಮಾಡ್ತಿದ್ರೆ ಅಥವಾ ಸುಮ್ಮನೆ ಯೋಚನೆ ಮಾಡ್ತಿದ್ದೀರಾ. ಓವರ್ ಥಿಂಕ್ ಅನ್ನೋದು ಫಸ್ಟ್ ಪದ ಬಂತು. ಅದು ಬಿಟ್ಟರೆ ಇವಾಗ ನೆಕ್ಸ್ಟು ಸುಮ್ಮನೆ ಯೋಚನೆ ಮಾಡಬೇಡ ಅಂತ ಹೇಳ್ತೀವಿ ನೋಡಿ, ಆ ಥರ ಒಂದು ಸರ್ಕಮ್ಸ್ಟ್ಯಾನ್ಸ್ ಇರ್ಬೋದು. ಸೊ ನಿಮ್ಮ ಗೈಡೆನ್ಸ್ ಏನು ಅಂದರೆ, ನನಗನ್ನಿಸ್ತಿದೆ ಒಳ್ಳೇದಾಗುತ್ತೆ, ಸುಮ್ಮನೆ ಏನೇನೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಒಳ್ಳೇದಾಗುತ್ತೆ. ನೀವು ಯೋಚನೆ ಮಾಡ್ತಿರೋದು ಇಟ್ಸ್ ನಾಟ್ ನೀಡೆಡ್, ಬೇಡ, ಅದು ಬೇಕಾಗಿಲ್ಲ. ಬಿಕಾಸ್ ಆನ್ಸರ್ ಚೆನ್ನಾಗಿ ಬರುತ್ತೆ. ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ? ಬೇಡ. ಓಕೆ, ಸುಮ್ಮನೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಒಳ್ಳೆ ಆನ್ಸರೇ ಬರುತ್ತೆ. ಸುಮ್ಮನೆ ಫ್ಲಿಪ್ ಮಾಡಿದ್ರೆ ಸನ್ ಕಾರ್ಡ್ ಬಂತು, ನೀವೇ ನೋಡಿ. ಸಕ್ಸಸ್ ಬರುತ್ತೆ, ಬಟ್ ಓವರ್ ಥಿಂಕ್ ಅಂತ ಬಂತು. ನೀವು ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ಅದೇ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಇದು ನಿಜ, ಯಾಕಂದ್ರೆ ನಾನು ಮಾಡಿ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಓವರ್ ಥಿಂಕ್ ಮಾಡಿದ್ರೆ ತಥಾಸ್ತು ಅಂದ್ಬಿಡುತ್ತೆ ಯೂನಿವರ್ಸು ಅಥವಾ ಹೈಯರ್ ಪವರ್. ಸೊ ಡೋಂಟ್ ಬಿ ರೆಡಿಕ್ಯುಲಸ್. ಇನ್ನೇನು ಮೆಸೇಜ್ ಹೇಳ್ತೀರಾ ನೀವು? ಡೋಂಟ್ ಬಿ ರೆಡಿಕ್ಯುಲಸ್ ಅಂದರೆ ಯಾವ ರೀತಿ? ಓವರ್ ಥಿಂಕಿಂಗ್ ಅಂತಲೇ ಬಂತು ಫಸ್ಟು. ಬನ್ನಿ ನೋಡೋಣ. ಹಾಗಿದ್ರೆ ಇನ್ನೂ ಎಕ್ಸ್ಟ್ರಾಕ್ಟ್ ಮಾಡೋಣ ಇನ್ಫಾರ್ಮೇಷನ್. ಓಕೆ, ಮನೇಲಿ ಏನಾದರೂ ಸ್ವಲ್ಪ ರಗಳೆ ಏನಾದರೂ ಆಗಿದ್ದರೆ ಅಥವಾ ಮಾತಾಡಬೇಕಾದಾಗ ಯಾರಾದರೂ ನಿಮ್ಗೆ ಈ ಥರ ಹೇಳಿರ್ಬೋದು, ಅಥವಾ ಫ್ಯಾಮಿಲಿ ಫೈಟಿಂಗ್ ಅಂತ ಬಂತು. ಒಳ್ಳೇದಾಗುತ್ತೆ, ಬಟ್ ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ, ಆ ಥರ ಒಂದು ಫೈಟಿಂಗ್. ನಾಟ್ ತುಂಬ ಸೀರಿಯಸ್ ಆಗಿ ಫೈಟಿಂಗ್ ಅಲ್ಲ. ಎಸ್, ಸ್ವಲ್ಪ ಫೈಟಿಂಗ್ ಮನೆಯಲ್ಲಿ ಅಂದರೆ ಯೋಚನೆ, ವಾದ ವಿವಾದ, ಸುಮ್ಮನೆ. ಓಕೆ, ಬಟ್ ಆನ್ಸರ್ ಅಂತೂ ಒಳ್ಳೇದಾಗೇ ಆಗುತ್ತೆ. ತಿರ್ಗಾ ನೋಡಿ, ನಾನು ನಿಮ್ಮ ಮುಂದೆ ಶಫಲ್ ಮಾಡಿದ್ದೀನಿ, ತಿರ್ಗಾ ಸನ್ ಬಂತು. ಇದು ಹಿಡನ್ ಎನರ್ಜಿ, ಇದು ಕಾಣಿಸ್ಕೊಳ್ಳಲ್ಲ. ಇದು ಹಿಡನ್ ಎನರ್ಜಿ, ನಿಮಗೂ ಗೊತ್ತಿರಲ್ಲ ಇದು. ಬಟ್ ಸಕ್ಸಸ್ ಅಂತೂ ಇದೆ. ಸುಮ್ಮನೆ ಯೋಚನೆ ಮಾಡಬೇಡ ಅಂತ ಅನ್ನೋದು ನಿಮ್ಮ ಮನೇಲಿ ನಿಮಗೆ ಆ ರೀತಿ ಅದು ಬೈತಾ ಇದ್ದಾರೆ ಅಂತಿರ್ಬೋದು, ಅಥವಾ ನೀವೇ ಯಾರಿಗಾದ್ರೂ ಹೇಳ್ತಾ ಇದ್ದೀರಾ ಅಂತ ಇರ್ಬೋದು. ಓಕೆ, ದ ಹರ್ಮಿಟ್. ಓಕೆ, ಅದೇ ನಾನು ಹೇಳಿದ್ದೆ, ಇವಾಗ ಬಂತು. ಸರಿ, ಥ್ಯಾಂಕ್ ಯು. ಮೊದಲನೇ ಕಾರ್ಡ್ಗೆ. ಎರಡನೇ ಕಾರ್ಡು ದ ವೀಲ್ ಆಫ್ ಫಾರ್ಚೂನ್. ಅರ್ಥ ಆಗ್ತಾ ಇದ್ದೆ. ಸರಿ, ಆಯಿತು, ಥ್ಯಾಂಕ್ ಯು. ಎರಡನೇ ಕಾರ್ಡ್ಗೆ. ಮೂರನೇ ಕಾರ್ಡು ಪೇಜ್ ಆಫ್ ಕಪ್ಸ್. ವಾವ್, ಸರಿ, ಅರ್ಥ ಆಯಿತು, ಥ್ಯಾಂಕ್ ಯು. ಮೂರನೇ ಕಾರ್ಡ್ಗೆ ಥ್ಯಾಂಕ್ ಯು. ಆ್ಯಂಡ್ ಟಾಪ್ ಆಫ್ ದ ಡೆಕ್ನಲ್ಲಿದೆ ಸನ್ ಕಾರ್ಡ್. ಓಕೆ, ಸೊ ಬನ್ನಿ. ದಿ ಹರ್ಮಿಟ್, ವೀಲ್ ಆಫ್ ಫಾರ್ಚೂನ್ ಮತ್ತು ಪೇಜ್ ಆಫ್ ಕಪ್ಸು.
ಮೊದಲು ನಾನು ಈ ಕಾರ್ಡ್ ಇಡ್ತೀನಿ. ಮೊದಲು ನನಗೇನು ಹೇಳ್ತಿದ್ದಾರೆ ಅಂದರೆ, ಆ್ಯಕ್ಚುಲಿ ಅದು ದೊಡ್ಡ ಚಾಲೆಂಜ್ ಅಲ್ಲ, ಬಟ್ ನೀವು ಯೋಚನೆ ಮಾಡ್ತಾ ಮಾಡ್ತಾ ಅದನ್ನು ದೊಡ್ಡ ಚಾಲೆಂಜ್ ಥರ ನಿಮಗೆ ಅನ್ಸಂಗೆ ಮಾಡ್ಕೊತಾ ಇದ್ದೀರಾ ಅಂತ ಬಂತು. ಅದರಿಂದ ನೀವೆಲ್ಲೋ ಒಂದು ಕಡೆ ನನಗೇನು ಬೇಡ, ನಾನು ಹೆಂಗೆ ಸಾಲ್ವ್ ಮಾಡಲಿ, ಆ ಥರ ಸೈಲೆಂಟಾಗಿ ಇದ್ಬಿಡೋದು, ಗೊತ್ತಾಗಲ್ಲ ಏನಾಗುತ್ತೋ ಆಗಲಿ ಅಂತ ಅಂದ್ಕೊಂಡು ಬಿಟ್ಬಿಡೋದು, ಆ ಥರ ಮಾಡ್ತಾಯಿದ್ದೀರಾ ಅಂತ ಬಂತು. ಆ ಥರ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಫೇಸ್ ಮಾಡಲೇಬೇಕಲ್ವಾ. ಫೇಸ್ ಮಾಡಲೇಬೇಕು ಅಂದಮೇಲೆ ಫೇಸ್ ಮಾಡಿ ಮುಗಿಸ್ಕೊಂಬಿಡೋಣ. ಯಾಕೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇರಬೇಕು? ಯಾಕೆ ಹೇಳ್ತಿದ್ದೀನಿ ಈ ವಿಷಯ ಅಂದರೆ, ನೀವು ಇವಾಗ ಬಿಟ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ರೆ ಪುನಃ ಇದೇ ಸರ್ಕಲ್ ತಿರ್ಗಾ ನೋಡಿ. ವೀಲ್ ಅಂತ ಇದೆ, ವೀಲ್ ಚಕ್ರ ಬರ್ತಾ ಇರುತ್ತೆ ತಿರ್ಗಾ. ಫೇಸ್ ಮಾಡಿ ಮುಗಿಸ್ಕೊಂಬಿಟ್ರೆ ಈ ಫೇಸ್ ಆಗೋಗುತ್ತೆ. ಓಕೆ, ಮತ್ತು ಇದ್ರದ್ದು ಬೇರೆ ಒಂದು ರೀತಿಯೂ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನಿಮಗೂ ಉತ್ತರ ಗೊತ್ತು ದಟ್ ಚೆನ್ನಾಗಿ ಒಳ್ಳೆಯದಾಗೆ ಆಗುತ್ತೆ ಅಂತ. ಬಟ್ ಆದ್ರೂ ನೀವು ಯೋಚನೆ ಮಾಡ್ತಿದ್ದೀರಾ ಬಿಕಾಸ್ ಔಟ್ಸೈಡಲ್ಲಿರೋರು ನಿಮಗೆ ಡಿಸ್ಟ್ರಾಕ್ಷನ್ ಮಾಡ್ತಾಯಿದ್ದಾರೆ ಅಂತ. ಆಚೆ ಕಡೆಯಿಂದ ನಿಮಗೆ ಬರ್ತಿದ್ದ ಡಿಸ್ಟ್ರಾಕ್ಷನ್, ನಿಮ್ಮ ಮನಸ್ಸಿಂದ ಬರ್ತಿಲ್ಲ ಇದು ಡಿಸ್ಟ್ರಾಕ್ಷನ್ನು. ಸೊ ನೀವು ಆ ಡಿಸ್ಟ್ರಾಕ್ಷನ್ಗೆ ಅಂತ ನೀವು ಒಂದು ಗುರಿಯಾಗಿದ್ದೀರ. ಸೊ ನೀವು ಅದರಿಂದ ಆಚೆ ಬರಬೇಕು. ನೀವು ಸ್ವಲ್ಪ ಆಚೆ ಬರಬೇಕು. ಸ್ವಲ್ಪ ಚಾಲೆಂಜಸ್ ಅನ್ನೋದು ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬ ದೊಡ್ಡದು ಮಾಡ್ಕೊಬೇಕು ಅಂಥದ್ದು ಏನೂ ಇಲ್ಲ. ಇಲ್ಲಿ ಇನ್ನೊಂದೇನು ಬರ್ತಿದೆ ಅಂದರೆ, ಏನೋ ಒಂದು ಹಂತ, ಜೀವನದ್ದು ಒಂದು ಹಂತ ಅಂದರೆ ಒಂದು ಫೇಸ್ ಆಫ್ ಲೈಫ್, ಕಷ್ಟದ್ದು ಬೇಜಾರ್ದು ನೋಡ್ತಾ ಇದ್ದರೆ ಅದು ಎಂಡ್ ಆಗುತ್ತೆ. ಸಮಥಿಂಗ್ ನ್ಯೂ ಶುರು ಆಗುತ್ತೆ. ಆ ಸಮಥಿಂಗ್ ನ್ಯೂ ಶುರು ಆಗೋ ಟೈಮ್ಗೆ ನೀವು ನಿಮ್ಮ ಹಳೆ ವಿಷಯಗಳನ್ನ ನೀವು ಕಲ್ತಿರಬೇಕು ಪಾಠ. ಅದರಿಂದ ಆ ಪಾಠ ಕಲ್ತಿರಬೇಕು ನೀವು. ನಿಮ್ಮ ಹಾರ್ಟ್ ಚಕ್ರ ಅಂತೂ ಬ್ಯಾಲೆನ್ಸ್ಡ್ ಆಗಿದೆ. ಚಾಲೆಂಜಸ್ ಚಿಕ್ಕದಿದೆ, ಇಲ್ಲಿ ನೋಡಿದ್ರೆ ಚಿಕ್ಕದಾಗಿ ಚಾಲೆಂಜಸ್ ಇದೆ. ಚಾಲೆಂಜಸ್ ಮೇಲೆ ನೀವು ನಿಂತಿದ್ದೀರ. ಸ್ವಲ್ಪ ಸಣ್ಣದು ಅಲ್ಲೊಂದು ಇಲ್ಲೊಂದು ಬರುತ್ತೆ, ಫೇಸ್ ಮಾಡಿಬಿಟ್ಟು ಮುಗಿಸ್ಕೊಂಬಿಡಿ ಆಯಿತಾ. ನಿಮ್ಗೆ ಅವಾಗ ಅರ್ಥ ಆಗುತ್ತೆ ನಾನು ಇವಾಗೇನು ಹೇಳ್ತಿದ್ದೀನಿ ಅಂತ. ತುಂಬ ಹತ್ತಿರ ಇದ್ದೀರಾ ನೀವು ಎಂಡಿಂಗಿಗೆ. ಚಕ್ರ ಈ ಕಷ್ಟದ್ದು ಅನ್ನೋ ಒಂದು, ಇದು ಕಷ್ಟದ ಕಾರ್ಡ್ ಅಲ್ಲ, ಬಟ್ ಹೇಳ್ತಿದ್ದೀನಿ ನಾನು ನಿಮಗೆ. ಬಿಕಾಸ್ ಸಣ್ಣ ಚಾಲೆಂಜಸ್ ಇದೆ ಅಂದ್ಬಿಟ್ಟು ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರು ಫೇಸ್ ಮಾಡಿಬಿಟ್ಟು ಮುಗಿಸ್ಕೊಂಬಿಡ್ಬೋದು. ನಿಮ್ಮ ಕೈಯಲ್ಲಿ ಆಗಲ್ಲ ಫೇಸ್ ಮಾಡೋಕ್ಕೆ, ಯಾರ್ದೋ ಒಬ್ರದ್ದು ಹೆಲ್ಪ್ ಬೇಕು, ಆ ಥರ ಏನೂ ಇಲ್ಲ. ನೀವು ಒಬ್ಬರೇ ಮುಗಿಸ್ಕೊಬೋದು. ಅದು ಅಷ್ಟು ಚಿಕ್ಕದು ವಿಷಯ ಆಯಿತಾ. ಅದನ್ನು ಮುಗಿಸ್ಕೊಬೋದು ನೀವು. ಆ್ಯಂಡ್ ಎಲ್ಲೋ ಒಂದು ಕಡೆ ಇಲ್ಲಿ ನೀವು ಗ್ರೇಟ್ಫುಲ್ ಆಗಿರ್ತೀರ. ಬಿಕಾಸ್ ಎಲ್ಲೋ ಒಂದು ಕಡೆ ಇದು ನಿಮ್ಮ ಜೊತೆನೇ ಕನೆಕ್ಟ್ ಮಾಡುತ್ತೆ. ನಿಮ್ಮ ಜೊತೆನೇ ಕನೆಕ್ಟ್ ಮಾಡುತ್ತೆ. ಎಸ್. ಆ್ಯಂಡ್ ನೀವು ಮುಂದಕ್ಕೆ ನೀವು ಸದಾ ನಿಮ್ಗೆ ಅರ್ಥ ಆಗುತ್ತೆ. ನೀವು ಏನಕ್ಕೆ ಹುಟ್ಟಿದ್ದೀರ, ನಿಮ್ಗೇನು ಅರ್ಥ ಆಯಿತು, ಏನು ಪಾಠ ಕಲಿತ್ರಿ, ಇದರಿಂದ ಎಲ್ಲ ನೀವು ಪಾಯಿಂಟ್ಸ್ನ ಡಾಟ್ಸ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಿಮಗೆ ನಿಮ್ಮ ಲೈಫ್ ಪರ್ಪಸ್ಗೋ ಸಾರಿ, ನಾನು ಸ್ವಲ್ಪ ನೀರು ಕುಡಿತೀನಿ, ಒಂದೇ ಒಂದು ನಿಮಿಷ. ಸೊ ಈ ಡಾಟ್ಸ್ನ ನೀವೆಲ್ಲ ಕಡೆ ಒಂದೊಂದು ಕಡೆ ಜೋಡಿಸ್ಕೊಂಡು ಹೋಗ್ತಾಯಿದ್ರೆ ನಿಮಗೆ ನೀವೇನಕ್ಕೆ ಹುಟ್ಟಿದ್ದೀರ, ನೀವು ಹೆಂಗೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಗೊತ್ತಾಗುತ್ತೆ. ನಾವೆಲ್ಲರೂ ಒಂದೊಂದು ಲೈಫ್ ಪರ್ಪಸ್ ಇಟ್ಕೊಂಡು ಹುಟ್ಟಿರ್ತೀವಲ್ವ. ಸೊ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಲೈಫ್ ಪರ್ಪಸ್ಸಿಂದ ನಿಮ್ಮನ್ನ ದೂರ ಮಾಡೋಕ್ಕೆ ಅಂತ ಈ ಡಿಸ್ಟ್ರಾಕ್ಷನ್ಸ್ಗಳು ಬರ್ತಾರೆ. ಈ 4 ಕಾರ್ಡ್ ನೋಡಿದ್ರೆ ನೀವು, ಇಲ್ಲೂ ಬುಕ್ ಇದೆ, ಇಲ್ಲೂ ಪುಸ್ತಕ ಇದೆ, ಇಲ್ಲೂ ಪುಸ್ತಕ ಇದೆ, ಇಲ್ಲೂ ಪುಸ್ತಕ ಇದೆ ಅಂದರೆ ಸ್ವಲ್ಪ ಸ್ಟಡಿ ಮಾಡಬೇಕು ನಿಮ್ಮನ್ನು ನೀವು. ಈ ಸ್ಟಡಿ ಮಾಡೋಕ್ಕಂತಲೇ ಈ ಫೇಸ್ ಬಂದಿರೋದು. ಈ ಸ್ಟಡಿ ಮಾಡಿದಾಗ ನಿಮಗೆ ಒಂದು ಸತಿ ಗೊತ್ತಾಯಿತು ನೀವು ಇದನ್ನು ಸ್ಟಡಿ ಮಾಡೋ ಟೈಮಲ್ಲೇ ನಿಮಗೆ ಈ ಥರ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಎಲ್ಲ ಒಂದು ಕಡೆ ನಿಮಗೆ ನಿಮ್ಮ ಮೇಲೆ ಹೋಪ್ ಹೊಟ್ಟೋಗಲ್ಲ, ಲೈಕ್ ಹೋದಂಗೆ ಅನಿಸುತ್ತೆ. ಮತ್ತು ನಿಮ್ಮ ಮೇಲೆ ನಂಬಿಕೆ ಇರಲ್ಲ, ಡೌಟ್ಫುಲ್ ಎನರ್ಜಿನಲ್ಲಿರ್ತೀರ. ಬಟ್ ನೀವು ಒಂದು ಸತಿ ಇದನ್ನು ಯಾಕಂದರೆ ನೋಡಿ, ನಾನು ಏನಕ್ಕೆ ಹೇಳ್ತಿದ್ದೀನಂದರೆ, ತುಂಬ ಹತ್ತಿರ ಇದ್ದೀರ ನೀವು ವಿನ್ ಆಗೋಕ್ಕೆ. ಯಾಕೆ ಅಂದರೆ 2 ಮೇಜರ್ ಆರ್ಕಾನ, ಇದೆರಡು ಮೇಜರ್ ಆರ್ಕಾನ ಟ್ಯಾರೋನಲ್ಲಿ. ಮತ್ತು ನಂಬರ್ ನೋಡಿ ನೀವು, ಇದು 9, ಇದು 10 ಅಂದರೆ ಮುಗೀತು. 1 + 0 = 1, ನ್ಯೂ ಬಿಗಿನಿಂಗ್. ಆ ನ್ಯೂ ಬಿಗಿನಿಂಗ್ ನಿಮಗೆ ಒಂದು ಒಳ್ಳೆ ಆಫರ್ ಕೊಡುತ್ತೆ. ನೀವು ಈ 2 ಚಾಪ್ಟರ್ನಲ್ಲಿ ನೀವೇನು ಕಲ್ತಿರ್ತೀರಲ್ವ, ಅಂದರೆ ಮೇಯ್ನು ಈ ಚಾಪ್ಟರು. ಓಕೆ, ಈ ಕಾರ್ಡಲ್ಲಿ ನೀವೇನು ಚಾಲೆಂಜಸ್ ವಿನ್ ಮಾಡಿ ಇಲ್ಲಿ ತನಕ ಅದಕ್ಕೆ ನಿಮ್ಗೆ ಇಲ್ಲಿ ಇರೋದು.
ಅಂದರೆ ನಿಮ್ಮ ಫ್ಯೂಚರು ತುಂಬ ಚೆನ್ನಾಗಿದೆ. ಡೋಂಟ್ ಬಿ ರಿಡಿಕ್ಯುಲಸ್ ಇನ್ ಥಿಂಕಿಂಗ್ ನೆಗೆಟಿವಿಟಿ, ಇನ್ ಥಿಂಕಿಂಗ್ ನಾಟ್ ಸೊ ಪಾಸಿಟಿವ್ ಥಾಟ್ಸ್. ಡೋಂಟ್ ಬಿ ರಿಡಿಕ್ಯುಲಸ್ ಬೈ ಲಿಸ್ನಿಂಗ್. ಬೇರೆಯವ್ರು ಹೇಳೋದನ್ನು ಕೇಳ್ಕೊಂಡು ಸೀರಿಯಸ್ ಆಗಿ ತೊಗೊಬೇಡ, ರೆಡಿಕ್ಯುಲಸ್ ಆಗಿ ಆಡಬೇಡ. ಅದಾಗಲ್ಲ. ಅವ್ರು ಹೇಳ್ತಿರೋದು ಬಿಕಾಸ್ ನಿಮಗೆ ನಿಮ್ಮ ಸಕ್ಸಸ್ ನಿಮಗಿಂತ ಮುಂಚೆ ಅವ್ರಿಗೆ ಕಾಣಿಸ್ತಿದೆ, ಅದಕ್ಕೆ ಅವ್ರು ನಿಮ್ಮನ್ನ ಬೀಳಿಸ್ಬೇಕು ಅಥವಾ ಡಿಸ್ಟ್ರ್ಯಾಕ್ಟ್ ಮಾಡಬೇಕು, ನೀವು ಅದರಿಂದ ಡಿಸ್ಕನೆಕ್ಟ್ ಆಗಿಬಿಡ್ಬೇಕು ಅಂತ ಮಾಡ್ತಿದ್ದಾರೆ. ಸೊ ಇದು ನಿಮ್ಮ ಹೈಯರ್ ಸೆಲ್ಫ್ ನಿಮ್ಗೆ ಹೇಳ್ತಾ ಇದೆ, ಬೇರೆಯವರಲ್ಲ. ನಿಮ್ಮದೇ ಹೈಯರ್ ಸೆಲ್ಫ್ ಅಥವಾ ನಿಮ್ಮದೇ ಒಂದು ಹೈಯರ್ ಆತ್ಮ ಒಂದು ಹೇಳ್ತಿದ್ದೆ, ದೇವರು ದೇವತೆ ಅವ್ರು ಹೇಳ್ತಾ ಇರೋದು ಇದು. ಡೋಂಟ್ ಬಿ ರೆಡಿಕ್ಯುಲಸ್. ಬೇರೆಯವ್ರ ಮಾತು ಕೇಳ್ಕೊಂಡು ನೀವು ಬೀಳಬೇಡ. ಬಿಕಾಸ್ ನೀನು ನಿಂತ್ಕೊತೀಯ. ಕ್ವಾಂಟಮ್ ಜಂಪು ತುಂಬ ದೊಡ್ಡ ಜಂಪು. ಇಲ್ಲಿಂದ 1 2 3 4 5 6 7 8 9 10 ಹಂಗಲ್ಲ, ಡೈರೆಕ್ಟ್ 1ಇಂದ ಫುಲ್ ಪೇಜ್ ತನಕ. ಪೇಜ್ ಅಂದರೆ ಇದು ನೆಕ್ಸ್ಟ್ ನಮಗೆ ಕುದುರೆ ಬರುತ್ತೆ, ಇದು ನೆಕ್ಸ್ಟ್ ರಾಣಿ ರಾಜ ಬರ್ತಾರೆ. ಸೊ ಅಲ್ಲಿಂದ 1ರಿಂದ 10 ತನಕ ಏನು ನೋಡಬೇಕು ಅದು ನಿಮಗಿರಲ್ಲ. ಯಾಕಂದರೆ ನೀವು ಪಾಠ ಕಲ್ತ್ಬಿಟ್ಟಿದ್ದೀರ, ಪಾಠ ಕಲ್ತಾಗಿದೆ. ನಿಮ್ಮ ವೀಲ್ ಆಫ್ ಫಾರ್ಚೂನ್ ಟರ್ನ್ ಆಯಿತು. ಎಲ್ಲ ಒಂದು ಕಡೆ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗಿ ಕೆಳಗಡೆ ಬಂದ್ರಿ. ಆಮೇಲೆ ಇದು ಯಾಕೋ ಸರಿ ಇಲ್ಲ ಅಂತ ಯಾವುದೋ ಒಂದು ವಿಷಯದಿಂದ ನೀವು ಕೆಲವು ಜನರಿಂದ ನೀವು ದೂರ ಆದ್ರಿ. ನಂಗೆ ಸರಿ ಅನ್ನಿಸ್ತಾ ಇಲ್ಲ, ಯಾಕೋ ತುಂಬ ಆಯಿತು, ನನಗೆ ಪ್ರೆಷರ್ ಆಗ್ತಿದೆ, ನನಗಿಷ್ಟ ಇಲ್ಲ, ಬಟ್ ಆದರೂ ಮಾಡಬೇಕು ಅಂತ ಇದ್ದಾರೆ, ಇದು ತಪ್ಪು ಅಂತ ಗೊತ್ತು ನನಗೆ. ಆ ಥರ ಒಂದು ಎನರ್ಜಿ ತುಂಬ ಕಂಟ್ರೋಲಿಂಗ್ನಲ್ಲಿದ್ದಾರೆ. ನಂದೇನು ತಪ್ಪಿಲ್ಲ ಅಂದ್ರೂ ನನ್ನ ಮೇಲೆ ಅಪವಾದ ಆಗ್ತಾಯಿದ್ದಾರೆ, ನಂಗೆ ಇದು ಸರಿ ಅನಿಸ್ತಾ ಇಲ್ಲ ಅಂತ ನೀವು ಕೆಲವರಿಂದ ದೂರ ಆಗಿದ್ದೀರ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ ನೀವು. ಅದರಿಂದನೇ ನೀವು ಇವಾಗ ವಾಪಸ್ ಮೇಲೆ ಬರ್ತಿದ್ದೀರ. ನೋಡಿ, ಇದು ನಿಮ್ಮ ದೇವತೆ. ನಾನು ಹೇಳಿಲ್ವ ಹೈಯರ್ ಸೆಲ್ಫ್ ಅಂತ? ನಿಮ್ಮ ದೇವ್ರು ಕಾಯ್ತಾ ಇದ್ದಾರೆ ನೀವು ಪುನಃ ಮೇಲೆ ಬರಬೇಕು ಅಂತ. ಪನಿಷ್ಮೆಂಟ್ಗಲ್ಲ, ಕರೆಕ್ಟಾಗಿ ನೀನು ಸ್ಟಡಿ ಮಾಡಿದ್ಯಾ, ಬಾ ಪುನಃ ಬಾ, ಮೇಲೆ ಬನ್ನಿ ಅಂತ ನಿಮಗೆ ವೆಲ್ಕಮ್ ಮಾಡೋಕ್ಕೆ ಇವ್ರು ಕಾಯ್ತಾ ಇದ್ದಾರೆ. ನಿಮಗೆ ಶಬ್ಬಾಷ ಹೇಳೋಕ್ಕೆ ಕಾಯ್ತಾ ಇದ್ದೀರ. ಬಿಕಾಸ್ ನೀವು ಈ ಥರ ನಿಮ್ಮನ್ನ ಎಷ್ಟೊಂದು ಜನ ಬೇಜಾರಾಗಿ ಡಿಸ್ಕನೆಕ್ಟ್ ಮಾಡಿದ್ರು ಕೂಡ ನೀವು ನಿಮ್ಮ ಮೇಲೆ ನಂಬಿಕೆ ಬಿಟ್ಟಿಲ್ಲ. ನೀವು ಬಿಡೋಕ್ಕೂ ಹೋಗಬೇಡಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ರಿ, ಕೂತ್ಕೊಂಡು ಯೋಚನೆ ಮಾಡಿದ್ರಿ, ಸರಿ ಇಲ್ಲ ಅಂದ್ಕೊಂಡ್ರಿ, ಯಾಕೋ ಸರಿ ಅನಿಸ್ತಾ ಇಲ್ಲ ಅಂದ್ಕೊಂಡ್ರಿ, ಬೇಡದೇ ಇರೋರನ್ನ ದೂರ ಮಾಡಿದ್ರಿ. ಇವಾಗ ನೀವು ವಾಪಸ್ ಬರ್ತಾಯಿದ್ದೀರ. ಸೊ ನಿಮ್ಮ ಲೆಸನ್ಸ್ನ ನೀವು ಲರ್ನ್ ಮಾಡಿದ್ದೀರ. ಆದರೂ ಒಂದು ಚೂರು 1 2 ಬಾಕಿ ಇದೆ ಅಂತ ಬಂತು. ಆ 1 2 ಸಣ್ಣದು ಎಷ್ಟು ಸಿಂಪಲ್ ಅಂದರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮನೆಯಲ್ಲಿ ಟೊಮೆಟೊ ಖಾಲಿ ಆಗೋಯ್ತು, ಓ ಅಂತಂತೀವ, ನಾವು ಅಂಗಡಿಗೆ ಹೋಗಿ ಟೊಮೆಟೊ ತರ್ತೀವಿ. ಸೊ ಟೊಮೆಟೊ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆ ಥರ ಒಂದು ಸಣ್ಣ ವಿಷಯ ಒಂದು 2 3 ಇದೆ ಅನಿಸುತ್ತೆ. ಅದೊಂದು ನೀವು ಗೆದ್ದುಬಿಟ್ರೆ, ಕರೆಕ್ಟಾಗಿ ನಿಮ್ಮ ಇಂಟ್ಯೂಷನ್ನ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡಿ. ಬಿಕಾಸ್ ನಿಮ್ಮ ಇಂಟ್ಯೂಷನ್ ಇವಾಗಲೂ ಇದೆ, ಡಿಸ್ಕನೆಕ್ಟ್ ಆಗಿದೆ ಸ್ವಲ್ಪ, ಬಟ್ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಇಂಟ್ಯೂಷನ್ ಮಾತ್ರ. ಇಲ್ಲ ನಿಮ್ಮ ಮಮ್ಮಿ, ಅಪ್ಪ, ಅಕ್ಕ, ಅಣ್ಣ ಯಾರೇ ಇದ್ರೂ ಅವ್ರನ್ನ ಕೇಳಿ. ಬಿಕಾಸ್ ನನಗನ್ಸುತ್ತೆ ನಿಮ್ಮ ತಾಯಿನ ಕೇಳಿ, ಯಾಕಂದರೆ ಅವ್ರಿಗೆ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ಒಂದು ಸತಿ ಆದರೂ ಅಭಿಪ್ರಾಯ ಕೇಳಿ. ಓಕೆ, ನೀವು ಮುಂದಕ್ಕೆ ಬಂದೇ ಬರ್ತೀರ. ಸುಮ್ಮನೆ ಬೇರೆಯವ್ರು ಹೇಳೋದನ್ನು ಯೋಚನೆ ಮಾಡಿ ಅವ್ರು ಹೇಳಿರೋದನ್ನೇ ನಿಮ್ಮ ಸತ್ಯ ಅಂತ ಮಾಡ್ಕೊಬೇಡಿ. ಅದಕ್ಕೆ ಇಲ್ಲಿ ಡೋಂಟ್ ಬಿ ರೆಡಿಕ್ಯುಲಸ್ ಅಂತ ಮೆಸೇಜ್ ಬಂದಿರೋದು. ಫಸ್ಟ್ ಮೆಸೇಜು ಡೋಂಟ್ ಬಿ ರೆಡಿಕ್ಯುಲಸ್. ಇದು ನಿಮಗೆ ಇವರೇ ಹೇಳ್ತಿರೋದು. ಇಲ್ಲಿ ಕೂತಿದ್ದಾರಲ್ಲ, ಇವಾಗ ಕಾಣಿಸ್ತಿದೆ, ಇಲ್ಲಿ ಕೂತಿದ್ದಾರಲ್ಲ, ಇವರೇ ಹೇಳ್ತಿರೋದು. ಇವ್ರು ಕಾಯ್ತಾ ಇದ್ದಾರೆ ನೀವು ವಾಪಸ್ ಇಲ್ಲಿ ಬರೋಕ್ಕೆ. 100% ಕಾಯ್ತಾ ಇದ್ದಾರೆ ಅವ್ರು ನಿಮಗೆ. 9 ಆದಮೇಲೆ 10 ನ್ಯೂ ಬಿಗಿನಿಂಗ್. ಇದು ಎಂಡ್ ಆಗುತ್ತೆ. 1 2 ಇದೆ ಅಷ್ಟೇ, 1 2 ಇರೋದು. ಮುಗಿಸ್ಕೊಂಬಿಟ್ರೆ ಅದೇ ಈರುಳ್ಳಿ ಇಲ್ಲ, ಟೊಮೆಟೊ ಖಾಲಿ, ಆ ಥರ ಒಂದು ಸಣ್ಣ ಸಿಂಪಲ್ ಆಗಿರೋವಂಥ ಚಾಲೆಂಜಸ್ ನೀವು ಗೆದ್ದುಬಿಟ್ರೆ ನೀವು ವಾಪಸ್ ಮೇಲೆ ಬರ್ತೀರ. ಇಲ್ಲಿಗೆ ಬಂದಮೇಲೆ ನಾನು ನಿಮ್ಗೆ ಏನು ಪರ್ಸ್ನಲಾಗಿ ಪರ್ಸ್ನಲ್ ಅಂದರೆ ಪರ್ಸ್ನಲ್ ಪ್ಲಸ್ ಚಾನೆಲ್ಡ್ ಮೆಸೇಜ್ ಏನಂದರೆ, ನೀವೇನು ಕಲ್ತಿದ್ದೀರಲ್ವ ಪಾಠ, ನೀವೇನು ಪಾಠ ನಿಮ್ಮನ್ನು ನೀವು ಸ್ಟಡಿ ಮಾಡಿಕೊಂಡು ಕಲ್ತಿರೋ ಪಾಠನ ತುಂಬ ಅದರಿಂದ ನಿಮ್ಗೆ ಗೊತ್ತಾಗ್ತಾ ಬಂತಲ್ವ, ನೀವೇನು, ನಿಮ್ಮ ಶಕ್ತಿಗಳೇನು, ನಿಮಗೆಷ್ಟು ಕೆಪಾಸಿಟಿ ಇದೆ, ನಿಮಗೆಷ್ಟು ಪೇಷನ್ಸ್ ಇದೆ, ನಿಮ್ಗೆ ಯಾವಾಗ ಕೋಪ ಬರುತ್ತೆ, ಏನು ಮಾಡಿದ್ರೆ ಕೋಪ ಬರುತ್ತೆ, ಯಾವ ಥರ ನೀವು ಇರಬಾರ್ದು, ನೀವು ನೆಕ್ಸ್ಟ್ ಕೆಲಸ ಅಥವಾ ನೆಕ್ಸ್ಟ್ ಲೈಫ್ ಅಂತ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಅಲ್ಲಿ ಇರೋಂತಹ ಒಂದು ವಾತಾವರಣ ಹೆಂಗಿರಬೇಕು ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಲ್ವಾ. ಅದನ್ನು ಸದಾ ರಕ್ಷಿಸ್ಕೊಳ್ಳಿ. ಅದನ್ನು ಮಾತ್ರ ಬಿಡಬೇಡಿ, ಸದಾ ಅದನ್ನು ರಕ್ಷಣೆ ಮಾಡ್ಕೊಳ್ಳಿ.
ಬಿಕಾಸ್ ಇದೇ ನಿಮ್ಮ ಜೀವನದ್ದು ನಿಜವಾದ ಲೈಟು, ಒಂದು ಬೆಳಕು. ಓಕೆ, ಮತ್ತು ನೀವು ಕಲ್ತಿರೋ ಪಾಠನ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಪರ್ಪಸ್ನ ಪ್ರೊಟೆಕ್ಟ್ ಮಾಡಿ, ಪ್ಲಸ್ ನೀವು ಕಲ್ತಿರೋ ಪಾಠನ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇದರಿಂದ ನೀವು ಇದು ಮುಗಿಸ್ಕೊಂಡು ನೀವು ವಾಪಸ್ ಮೇಲೆ ಬರ್ತೀರ. ನಿಮ್ಮ ದೇವತೆಗೆ ನೀವು ಥ್ಯಾಂಕ್ಸ್ ಹೇಳ್ತೀರ. ಆಮೇಲೆ ನಿಮಗೆ ಒಂದಾದ್ಮೇಲೆ ಒಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಇದೇನು ಕಾರ್ಡ್ ಅಂದರೆ ನೀವು ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೊತೀರ. ನಿಮ್ಮ ಇಂಟ್ಯೂಷನ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಬಿಕಾಸ್ ನಿಮಗೆ ನಾಲೆಡ್ಜ್ ಜಾಸ್ತಿ ಬಂದಿರುತ್ತೆ, ಅರ್ಥ ಜಾಸ್ತಿ ಚೆನ್ನಾಗಾಗಿರುತ್ತೆ, ಕ್ಲಾರಿಟಿ ಸಿಕ್ಕಿರುತ್ತೆ. ಮೇಯ್ನು ಎಲ್ಲಿ ನಿಮಗೆ ಕ್ಲೌಡ್ ಕಾಣಿಸ್ತಿದೆಯಲ್ವ ಅದೆಲ್ಲ ಒಟ್ಟೋಗಿ ನಿಮಗೆ ಕ್ಲಾರಿಟಿ ಬರುತ್ತೆ. ಎಲ್ಲ ಕ್ಲೌಡ್ ಹೋಗಿ ನಿಮಗೆ ಟಾಪ್ ಆಫ್ ದ ಡೆಕ್ ಈ ಸೀಕ್ರೆಟ್ ಎನರ್ಜಿ ಅಂತ ಹೇಳಿದ್ನಲ್ಲ, ಈ ಥರ ಸೂರ್ಯ ಬರ್ತಾನೆ. ಮೋಡ ಹೋದ್ಮೇಲೆ ಸೂರ್ಯ ಬರ್ತಾನೆ ಅಂತ ಕಾರ್ಡು. ಎಸ್, ರಿಸಲ್ಟ್ಗೆ ಅಂತ ವೆಯ್ಟ್ ಮಾಡ್ಕೊಂಡಿರಬೇಡಿ. ನಿಮ್ಮ ಪಾಡಿಗೆ ನೀವು ಮುಂದಕ್ಕೆ ಹೋಗ್ತಾ ಇರಿ. ಸೂರ್ಯ ಬಂದೇ ಬರ್ತಾರೆ, 100% ಬರ್ತಾರೆ. ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ರಿ. ನಿಮ್ಮ ಪಾಠ ಕಲ್ತಿದ್ದೀರಾ, ಮುಂದಕ್ಕೆ ನಡೀತಾ ಇರ್ರಿ. ನಿಮ್ಮ ಪ್ಯಾಷನ್, ನಿಮ್ಮ ಸತ್ಯ ಅಂದರೆ ಟ್ರೂತ್ ಅಂದರೆ ಪ್ಯೂರಿಟಿ, ನಿಮ್ಮ ಪ್ಯಾಷನ್, ನಿಮ್ಮ ಪ್ಯೂರಿಟಿ ಇಟ್ಕೊಂಡು ನೀವು ಮುಂದೆ ನಡೀತಾ ಇರ್ರಿ. ನಿಮಗೆ ತುಂಬ ನಾಲೆಜ್ ಇದೆ, ಬರುತ್ತೆ ಕೂಡ, ತುಂಬ ನಾಲೆಜು ಬರುತ್ತೆ, ಇಂಟ್ಯೂಷನು ಬರುತ್ತೆ, ವಿಸ್ಡಮ್ ಕೂಡ ಬರುತ್ತೆ. ಯಾಕೆ ಅಂದರೆ ನೀವು ತುಂಬ ಕಷ್ಟ ನೋಡಿ ಇಲ್ಲಿ ತನಕ ಬಂದಿರೋದು, ಸುಮ್ಮನೆ ಹಾಗೆ ಬಂದಿಲ್ಲ. ನೀವು ನಿಮ್ಮ ಕಷ್ಟಗಳನ್ನ ಗೆದ್ದು ನೀವು ಇಲ್ಲಿ ಬಂದಿರೋದು. ನಿಮ್ಮದು ಇಂಟ್ಯೂಷನ್ ಜೊತೆಗೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಅಂಥ ವ್ಯಕ್ತಿ. ನೀವು ಓಡೋಗಲ್ಲ. ಸಾರಿ, ಒಂದು ನಿಮಿಷ ಸ್ವಲ್ಪ. ಎಸ್, ಪರವಾಗಿಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ನೀವು ಓಡೋಗಲ್ಲ. ನಿಮ್ಮ ಪ್ಯಾಷನ್ ಜೊತೆ ನೀವು ಸದಾ ಕನೆಕ್ಟೆಡ್ ಆಗಿರ್ತೀರ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಮತ್ತು ನಿಮ್ಮ ಪ್ಯಾಷನ್ ನಿಮಗೆ ತುಂಬ ಕ್ರಿಯೇಟಿವ್ ಐಡಿಯಾಸ್ ಕೊಡುತ್ತೆ. ನೀವು ಕೆಲಸಕ್ಕೆ ಅಕಸ್ಮಾತು ಅಂತ ಬೇರೆಯವ್ರಿಗಾಗಲಿ ಅಥವಾ ಜೀವನದಲ್ಲೇ ಆಗಲಿ ಏನಾದರೂ ಆಫರ್ ಮಾಡಬೇಕಾದಾಗ ನಿಮಗೆ ತುಂಬ ಜಾಸ್ತಿ ಇರುತ್ತೆ. ಆಫರ್ ಮಾಡೋಕ್ಕೆ ತುಂಬ ಜಾಸ್ತಿ ವಿಷಯಗಳಿರುತ್ತೆ. ನನ್ನ ಹತ್ರ ಈ ಸ್ಕಿಲ್ ಇದೆ, ನಾನು ಈ ಹತ್ರ ಓದಿದ್ದೀನಿ, ನಾನು PG ಮಾಡಿದ್ದೀನಿ, ನಾನು PhD ಮಾಡಿದ್ದೀನಿ, ನನಗಿಷ್ಟು ನಾಲೆಜ್ ಇದೆ ಅಂತೆಲ್ಲ ನಿಮ್ಗೆ ಹೇಳೋ ಅಂಥ ತುಂಬ ಒಂದು ಕಪ್ಪು ಫುಲ್ ಇರುತ್ತೆ ನಿಮಗೆ. ನಂದು ರೆಸ್ಯೂಮೆ ನೋಡಿ ಇಷ್ಟೊಂದಿದೆ, ಆ ಥರ ನಮ್ಮ ಜೀವನದ ರೆಸ್ಯೂಮೆ ನೋಡಿ ನನಗೆ ಇಷ್ಟೊಂದಿದೆ, ಆ ಥರ ನೀವು ಆಫರ್ ಮಾಡ್ತೀರ. ನಿಮ್ಗೆ ಆ ಥರ ಆಫರ್ ಮಾಡೋವಂಥ ಶಕ್ತಿ ಕೂಡ ಬರುತ್ತೆ. ಮತ್ತು ಒಂದೇನೆಂದರೆ ಸ್ವಲ್ಪ ಹುಷಾರಾಗಿರಬೇಕು. ಏನಂದರೆ ನಿಮಗೆ ಎಲ್ಲ ಗೊತ್ತು, ಆಯಿತಾ, ನಿಮಗೆಲ್ಲ ಗೊತ್ತು. ಬಟ್ ಆದರೂ ಪೇಜ್ ಅಂದರೆ ಸ್ವಲ್ಪ ಸ್ಟೂಡೆಂಟ್ ಎನರ್ಜಿ. ಎಲ್ಲೋ ಒಂದು ಕಡೆ ಒಂದು ಚೂರು ಇರುತ್ತೆ ನಿಮಗೇನೋ ಒಂದು ಕಲಿಯೋಕ್ಕೆ ಅಂತ. ಏನು ಕಲಿಬೇಕು ಅನ್ನೋದೇ ಈ ಫಿಶ್ಶು ಮತ್ತು ಈ ಬ್ಲ್ಯಾಕ್ ಬೆಲ್ಟು. ಓಕೆ, ಫಿಶ್ ಬಂದ್ಬಿಟ್ಟು ನೆಗೆಟಿವಿಟಿ ಎಲ್ಲ ಹೊಟ್ಟೋಗುತ್ತೆ. ನೀವು ಪಾಸಿಟಿವ್ ಆಗ್ತೀರಾ. ಆಮೇಲೆ ಆಫರ್ ಮಾಡೋಕ್ಕೆ ತುಂಬ ಬರುತ್ತೆ. ಬಟ್ ಈ ಫಿಶ್ನೂ ಕೂಡ ನೀವು ಕಂಟ್ರೋಲಲ್ಲಿ ತೊಗೊಬೋದು. ಯಾವಾಗ ಅಂದರೆ ನಿಮಗೆ ಆ ಮಿಸ್ಸಿಂಗ್ ಪಾಯಿಂಟ್ ಏನು, ಒಂದೋ ಎರಡೋ ನಿಮಗೆ ಗೊತ್ತಿಲ್ಲ. ಅಂದರೆ ಇಲ್ಲಿ ಹೇಳಿದ್ನಲ್ಲ ಒಂದೆರಡೋ ಚಾಲೆಂಜ್ ಅಂತ, ಅದು ತಿಳ್ಕೊಂಡು ಮೇಲೆ ಬೇಕಿದ್ದರೆ ಈ ಬ್ಲ್ಯಾಕ್ ಬೆಲ್ಟ್ ಕೂಡ ಕಲರ್ ಚೇಂಜ್ ಆಗುತ್ತೆ, ಒಳ್ಳೆಯದೇ ಕಲರ್ ಚೇಂಜ್ ಆಗುತ್ತೆ. ಓಕೆ, ಇನ್ನೊಂದೇನೆಂದರೆ ನಿಮಗೆ ಒಂದು ಕ್ಲೂ ಕೊಡಬೇಕಂದ್ರೆ ಈ ಬ್ಲ್ಯಾಕ್ ಬೆಲ್ಟ್ ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಚಕ್ರ, ನಿಮ್ಮ ಎಮೋಷನ್ಸು ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು. ಹೆಂಗೆ ನಿಮ್ಗೆ ಯಾಕೆ ಕೋಪ ಬರುತ್ತೆ, ನಿಮ್ಗೆ ಏನಕ್ಕೆ ಹರ್ಟ್ ಆಗುತ್ತೆ, ಸ್ವಲ್ಪ ಎಮೋಷ್ನಲಿ ಸ್ವಲ್ಪ ಹೀಲ್ ಆಗಬೇಕು ನೀವು ಅಷ್ಟೇ. ಅದಕ್ಕೆ ನೀವು ಬೇಕಂದರೆ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು, ಅಥವಾ ಹಾರ್ಟ್ ಹೀಲಿಂಗ್ ಚಕ್ರ ಗೈಡೆಡ್ ಮೆಡಿಟೇಷನ್ ಅಂತ ಯೂಟ್ಯೂಬಲ್ಲಿ ತುಂಬ ಇದೆ, ಅದನ್ನು ಮಾಡ್ಬೋದು. ಇಲ್ಲಾಂದರೆ ನೀವೇ ಕೂತ್ಕೊಂಡು ಸೈಲೆಂಟಾಗಿ ಮೆಡಿಟೇಷನ್ ಕೂಡ ಮಾಡ್ಬೋದು. ಅಳು ಬಂದರೆ ಹತ್ಬಿಡಿ, ಬಿಕಾಸ್ ನಿಮ್ಗೆ ಎಮೋಷನ್ಸ್ ಹೀಲ್ ಆಗಬೇಕು. ನೀವು ಒಂದು ಸತಿ ಎಮೋಷ್ನಲಿ ಹೀಲ್ ಆಗಿಬಿಟ್ರೆ ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ ಎಲ್ಲ ಹೋಗುತ್ತೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನೀವು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಾ, ಇನ್ನೊಂದು ಚೂರು ನೀವು ರಾಜಾರಾಣಿ ಪೊಸಿಷನ್ಗೆ ಹೋಗ್ತೀರಾ. ಇಲ್ಲಿಗೆ ಬಿಟ್ಬಿಡ್ಬೇಡಿ, ಬಿಕಾಸ್ ತುಂಬ ಚೆನ್ನಾಗಿ ಇದೊಂದು ಚಾಲೆಂಜ್ ಥರ ಅಷ್ಟೇ. ಬಟ್ ನೀವು ವಿನ್ನರ್ ಆಗೇ ಆಗ್ತೀರಾ, ಪ್ರಾಮಿಸ್ ಹೇಳ್ತೀನಿ, ನೀವು ವಿನ್ನರ್ ಆಗೇ ಆಗ್ತೀರಾ. ಆ್ಯಂಡ್ ನೀವು ವಿನ್ ಆಗೋದು ಎಲ್ಲರೂ ನೋಡ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ ನೀವು ಜೀವನದಲ್ಲಿ ಗೆದ್ದಿದ್ರಿ ಅಂತ. ಜೀವನದಲ್ಲಿ ಗೆಲ್ಲೋದು ತುಂಬ ಮುಖ್ಯ ಅಲ್ವಾ. ಎಕ್ಸಾಮ್ಸ್ ಬಿಡಿ, ನೆಕ್ಸ್ಟ್ ಇಯರು ಬರ್ಕೊಬೋದು. ಜೀವನ ಅನ್ನೋದೊಂದು ಎಕ್ಸಾಮ್ ದೊಡ್ಡದು, ಅದರಲ್ಲಿ ಗೆಲ್ಲಬೇಕು. ಆ್ಯಂಡ್ ನೀವು ಗೆಲ್ತೀರ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತುಂಬ ಚೆನ್ನಾಗೇ ಗೆಲ್ತೀರ ನೀವು. ಯಾಕೆ ಅಂತಂದರೆ ಕೆಳಗಡೆ ಸನ್ ಕಾರ್ಡ್ ಇದೆ. ನೀವು ಇನ್ನೊಂದು ಗಮನ ಏನು ಇಟ್ಕೊಂಡಿರ್ಬೇಕಂದ್ರೆ, ರಿಸಲ್ಟ್ದು ನಾನು ಇಷ್ಟು ಕೆಲಸ ಮಾಡಿದ್ದೀನಿ,
ನನಗೆ ರಿಸಲ್ಟ್ ಬರೋ ತನಕ ನಾನು ನೆಕ್ಸ್ಟ್ ಸ್ಟೆಪ್ ಹೋಗಲ್ಲ ಅಂತ ಇರಬಾರ್ದು. ನಿಮ್ಮ ಕನ್ಸಿಸ್ಟೆನ್ಸಿ ಇರಬೇಕು. ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಾಯಿರ್ರಿ, ಅದ್ರ ಪಾಡಿಗೆ ಅದು ರಿಸಲ್ಟ್ ಬರ್ತಾ ಹೋಗುತ್ತೆ. ಓಕೆ, ಇನ್ನೊಂದೇನಂದರೆ ಇದೇ ನೀವು ಕಲಿಬೇಕು ಅಂತಿರೋದು 7-7. ಓಕೆ, ಇದೇ ನಿಮ್ಮ ಮಿಸ್ಗೈಡ್ ಮಾಡೋಕ್ಕೆ ಯಾರೇ ಬಂದ್ರೂ ನಿಮ್ಮ ಇಂಟ್ಯೂಷನ್ ಮೂಲಕ ನೀವು ನಾನು ಕೇಳಬೇಕಾ ಬೇಡ ಅವ್ರ ಮಾತನ್ನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಮ ಹಾರ್ಟ್ ಚಕ್ರ ಕೂಡ ಆಟೋಮ್ಯಾಟಿಕ್ಕಾಗಿ ಹೀಲ್ ಆಗುತ್ತೆ. ನಿಮ್ಮ ಸಕ್ಸಸ್ ಎಲ್ರಿಗೂ ಕಾಣಿಸುತ್ತೆ, ಸೂರ್ಯನ ಥರ ಎಲ್ರಿಗೂ ಕಾಣಿಸುತ್ತೆ. ಆ್ಯಂಡ್ ನಿಮ್ಮ ಇನ್ನೋಸೆನ್ಸ್, ನಿಮ್ಮ ಪ್ಯಾಷನ್, ನಿಮ್ಮ ಪ್ಯೂರಿಟಿಯಿಂದ ನಿಮಗೆ ಗೊತ್ತಿಲ್ಲದೆ ಇರೋವಂತಹ ಇನ್ನೊಂದು ಅಬಿಲಿಟಿ, ಇನ್ನೊಂದು ಟ್ಯಾಲೆಂಟ್ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗೇ ಆಗುತ್ತೆ. ಆ್ಯಂಡ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ, ಏನೂ ಭಯ ಬೀಳಬೇಡಿ. ಇದು ಪೇಜಿಂದ ಅಂದರೆ ನಿಮಗೆ ಕುದುರೆ ಕೂಡ ಬರುತ್ತೆ. ಕುದುರೆ ಕೂಡ ಪ್ರೊಟೆಕ್ಷನ್, ಪ್ಯೂರಿಟಿ, ಆಮೇಲೆ ಚಾಯ್ಸಸ್ ಅಲ್ಲ, ಸಾರಿ, ಪ್ರೊಟೆಕ್ಷನ್, ಪ್ಯೂರಿಟಿ ಮತ್ತು ಆಪರ್ಚುನಿಟೀಸ್ ತರುತ್ತೆ ನಿಮಗೆ. ನೀವು ಇನ್ನೋಸೆಂಟಾಗಿ ಸ್ವಲ್ಪ ಇದ್ದೀರಾ ಮನಸ್ಸಿನಲ್ಲಿ, ಲೈಕ್ ಸ್ಟೂಡೆಂಟ್ ಎನರ್ಜಿ ಥರ ಸ್ವಲ್ಪ ಇನ್ನೋಸೆನ್ಸ್ ಇದ್ದೀರಾ. ಇದಕ್ಕೆ ಅಂದ್ಬಿಟ್ಟು ನೀವು ಆ ಹಠ, ನನಗೆ ರಿಸಲ್ಟ್ ಸಿಗೋ ತನಕ ನಾನು ಮುಂದಕ್ಕೆ ಹೋಗಲ್ಲ, ನಾನು ಕಾಯ್ತೀನಿ ಬೇಕಿದ್ದರೆ, ಆ ಥರ ಅದೊಂದು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಓಕೆ, ಅದು ಮಾಡಿದ್ರೆ ಯು ಮೇ ಲೂಸ್. ನಿಮ್ಮ ಕಣ್ಣು ಮುಂದೆ ಇರೋಂತಹ ಒಂದು ನ್ಯೂ ಬಿಗಿನಿಂಗ್ ಕೂಡ ನೀವು ಲೂಸ್ ಆಗಲ್ಲ, ಅಂದರೆ ನಿಮ್ಗೆ ಕಾಣಿಸ್ದೇ ಇರೋಂಗೆ ಹೊರಟೋಗ್ಬೋದು, ಏನು ಕಳ್ಕೊಳ್ಳಲ್ಲ ನೀವು. ಮತ್ತು ಇನ್ನೊಂದು, ನಿಮ್ಮ ಐಡಿಯಾಸು, ನೀವಿಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಮತ್ತು ಈ ಸಕ್ಸಸ್ ತನಕ ಬಂದಿರೋಂತಹ ದಾರಿ, ನೀವು ಹೆಂಗೆ ಬಂದ್ರಿ, ಏನೇನು ಟೂಲ್ಸ್ ನೀವು ಯೂಸ್ ಮಾಡಿದ್ರಿ, ನಿಮ್ಮನ್ನು ನೀವು ಹೆಂಗೆ ನೀವು ಸ್ಟಡಿ ಮಾಡೋಕ್ಕೆ ಅರ್ಥ ಮಾಡ್ಕೊಂಡ್ರಿ, ಯಾರಿಗೂ ಹೇಳಕ್ಕೆ ಹೋಗಬೇಡಿ, ಆಯಿತಾ? ಅದು ಬರೀ ನಿಮ್ಗೆ ಗೊತ್ತಿರಲಿ, ನಿಮ್ಮ ಅಪ್ಪ ಅಮ್ಮ ಗೊತ್ತಿರಲಿ ಅಷ್ಟೇ, ದೇವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಯಾಕಂದರೆ ಇದನ್ನು ತಗೊಂಡು ನಿಮ್ಮ ನೀವು ಇನ್ನೋಸೆಂಟ್ ಮಗು ಥರ ನಿಮ್ಮ ಇನ್ನೋಸೆನ್ಸ್ನ ಕೂಡ ಸ್ಟೀಲ್ ಮಾಡೋ ಅಂಥ, ಅಂದರೆ ಏನಂತ ಡಿಸ್ಅಡ್ವಾಂಟೇಜ್ ತೊಗೊಳ್ಳೋಂಥ ಜನ ಕೂಡ ಬರ್ತಾರೆ. ಸೊ ಅವರಿಂದನೂ ನೀವು ಸ್ವಲ್ಪ ಹುಷಾರಾಗಿ ನಿಮ್ಮನ್ನು ನೀವು ಕಾಪಾಡ್ಕೊಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ. ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಫ್ಯಾಷನ್, ಇಲ್ಲಿ ನೋಡಿ ಈ ಕಾರ್ಡ್ ಅದೇ ಹೇಳುತ್ತೆ, ಫ್ಯಾಷನ್ ಆಗಿರಿ, ಸೆಲ್ಫ್ ಲವ್ ಮಾಡಿ. ನಿಮ್ಗೆ ಇಷ್ಟ ಆಯಿತಾ, ಮೇಕಪ್ ಮಾಡ್ಕೊಳ್ಳಿ, ಮನೇಲೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಮೇಕಪ್ ಮಾಡ್ಕೊಳ್ಳಿ, ಹೊಸ ಸೀರೆ ತಗೊಳ್ಳಿ, ಏನು ಹಬ್ಬ ಇಲ್ಲ ಏನಿಲ್ಲ ಪರವಾಗಿಲ್ಲ, ಸೀರೆ ತಗೊಳ್ಳಿ. ಅಕಸ್ಮಾತ್ ನೀವು ಒಬ್ಬರು ದೊಡ್ಡ ಒಂದು ಮೇಲ್ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಹೊಸ ಶರ್ಟ್ ತಗೊಳ್ಳಿ. ನಿಮ್ಗೇನು ಸಿಲ್ಕ್ ಶರ್ಟ್ ಬೇಕಾ, ಸಿಲ್ಕ್ ಶರ್ಟ್ ತಗೊಳ್ಳಿ, ಪ್ಯಾಂಟ್ ತಗೊಳ್ಳಿ, ಟೈ ತಗೊಳ್ಳಿ, ಇಲ್ಲ ನಿಮ್ಗೆ ಇಷ್ಟ ಬರುವಂಥ ಒಂದು ಚೆನ್ನಾಗಿರೋ ಒಂದು ಒಳ್ಳೆ ಬುಕ್ ತೊಗೊಳ್ಳಿ. ಇಬ್ರಿಗೂ ಹೇಳ್ತಿದ್ದೀನಿ, ಮ್ಯಾನ್ ಆ್ಯಂಡ್ ವುಮೆನ್ ಇಬ್ರಿಗೂ ಹೇಳ್ತಿದ್ದೀನಿ, ಇಷ್ಟ ಬರುವಂಥ ಬುಕ್ ತೊಗೊಳ್ಳಿ. ಇಷ್ಟ ಬರುವಂಥ ನಿಮಗೆ ಏನು ತೊಗೊಂಡ್ರೆ ಖುಷಿ ಆಗುತ್ತಲ್ವಾ, ಅದಕ್ಕೆ ನೀವು ದುಡ್ಡು ಖರ್ಚು ಮಾಡಿ. ಅದರಲ್ಲೇನೂ ತಪ್ಪಿಲ್ಲ, ಇನ್ನೂ ಸ್ಟ್ರಾಂಗಾಗಿ ಶೈನ್ ಆಗ್ತೀರ. ನಿಮಗೆ ನಿಮ್ಮದೇನು ವೀಕ್ನೆಸ್ ಇದೆಯಲ್ವಾ, ವೀಕ್ನೆಸ್ ಅಂದರೆ ವೀಕ್ನೆಸ್ ಅಲ್ಲ, ಸ್ವಲ್ಪ ಚಾಲೆಂಜಸ್ ಅಂತ. ಇಲ್ಲಿ ಇನ್ನೊಂದು 2 ಇದೆ ಅಷ್ಟೇ, ಇನ್ನೊಂದು 2 ಇದೆ ನಿಮಗಷ್ಟೇ. ನಿಮ್ಗೆ ಇಷ್ಟ ಬಂತು ಬೇಕು ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಚರ್ಚ್ಗೆ ಹೋಗ್ಬೋದು, ಅಥವಾ ಯಾವುದೇ ಹೋಲಿ ಪ್ಲೇಸ್ ಆದ್ರೂ ನೀವು ಹೋಗಿ ಬನ್ನಿ, ನಿಮ್ಮ ಮನ್ಸಿಗೆ ಶಾಂತಿ ಸಿಗುತ್ತೆ ಅಂತಿದ್ದರೆ. ಅದೇ ಏನು ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಯು ಆರ್ ಬಾರ್ನ್ ಫಾರ್ ಸಕ್ಸಸ್ ನಿಮಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ. ಬೇರೆಯವ್ರು ಹೇಳೋ ಮಾತನ್ನೆಲ್ಲ ಕೇಳಿಕೊಂಡು ನೀವು ಡೋಂಟ್ ಬಿ ರಿಡಿಕ್ಯುಲಸ್ ಥರ ಆಗಬೇಡಿ ಅಷ್ಟೇ. ನೋಡಿ, ಅದೇ ಮೆಸೇಜು. ಇಷ್ಟೆಲ್ಲ ರೀಡಿಂಗ್ ಸೇರಿದ್ರೆ ನಿಮಗೆ ಒಂದು ಲೈನ್ ಮೆಸೇಜ್ ಕೊಡಬೇಕಂದ್ರೆ, ನಾನು ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದು ಯೋಚನೆ ಮಾಡಿ ಡೋಂಟ್ ಬಿ ರಿಡಿಕ್ಯುಲಸ್. ಬೈತಾ ಇರೋದಲ್ಲ, ಇದು ಬುದ್ಧಿ ಮಾತು. ಡೋಂಟ್ ಬಿ ರಿಡಿಕ್ಯುಲಸ್. ಬೇರೆಯವ್ರು ಬರ್ತಾರೆ, ಹೇಳ್ತಾರೆ, 1000 ಥರ ಹೇಳ್ತಾರೆ, ಹೋಗ್ತಾರೆ, ಬಿಟ್ಬಿಡಿ. ನೀವು ನಿಮ್ಮ ಸ್ಟಡಿ ಮಾಡಿ, ನಿಮ್ಮ ಚಾಲೆಂಜಸ್ ಫೇಸ್ ಮಾಡಿ, ಏನು ಕಲಿಸ್ಬೇಕಂತಿದೆಯೋ ಪಾಠ ಕಲ್ತ್ಕೊಳ್ಳಿ. ನಿಮ್ಮ ಕೈಲಿ ಆಗಲ್ಲ ಫೇಸ್ ಮಾಡೋಕ್ಕೆ ಈ ಚಾಲೆಂಜು ಅನ್ನೋ ಥರ ಚಾಲೆಂಜ್ ಅಲ್ಲ ಇದು. ಮನಸ್ಸು ಶಾಂತಿ ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಿ, ಅಥವಾ ಯಾವುದೇ ಒಂದು ಮರದ ಕೆಳಗಡೆ, ಒಂದು ಪಾರ್ಕಲ್ಲಿ ಸುಮ್ಮನೆ ಒಬ್ಬರೇ ಆರಾಮಾಗಿ ಮೆಂಟಲಿ ಫ್ರೀಯಾಗಿ ಮೆಡಿಟೇಷನ್ ಮಾಡಿ, ಒಳ್ಳೆ ಹಾಡು ಕೇಳಿ. ಹೀಗೆ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡ್ರೆ ತುಂಬ ಇಷ್ಟು ಹತ್ತಿರ ಇದ್ದೀರ ಗೊತ್ತಾ. ಇದನ್ನು ಎಂಡ್ ಮಾಡಿ ಇದನ್ನು ಶುರು ಮಾಡೋಕ್ಕೆ ಇಲ್ಲಿರೋ ದೇವರು ಕೂಡ ಕಾಯ್ತಾ ಇದ್ದಾರೆ ನಿಮಗೆ.
ಇಲ್ಲಿರೋಂಥ ಒಂದು ದೇವತೆ ಕೂಡ ದೇವತೆ ಆಗಿರ್ಬೋದು, ದೇವರಾಗಿರ್ಬೋದು, ನೀವು ತುಂಬ ಇಷ್ಟಪಡೋ ದೇವರಾಗಿರ್ಬೋದು. ಒಂದು ನಿಮಿಷ. ಸೆಲ್ಫ್ ಲವ್, ಲಕ್ಷ್ಮೀ ದೇವ್ರ ದೇವಸ್ಥಾನ ಅಂತ ಬಂತು. ಲಕ್ಷ್ಮಿ ಗಾಡೆಸ್ ಲಕ್ಷ್ಮಿ. ನೀವು ಹಿಂದೂ ಆಗಿದ್ದರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಕ್ರಿಶ್ಚಿಯನ್ ಆಗಿದ್ದರೆ ಮೇರಿ ಮಾತಾ ಅವ್ರ ಹತ್ರ ಸುಮ್ಮನೆ ಒಂದು ಚರ್ಚಿಗೆ ಹೋಗಿ ಬನ್ನಿ. ಎಲ್ಲೂ ಬೇಡ ಅಂತಂದರೆ ಪಾರ್ಕಿಗೆ ಹೋಗಿ ಬನ್ನಿ. ಆದಷ್ಟು ನಿಮ್ಮನ್ನು ನೀವು ಒಂದು ಸ್ವಲ್ಪ ಹೋಲಿ ಪ್ಲೇಸ್ಗೆ ಕನೆಕ್ಟೆಡ್ ಆಗಿದ್ದರೆ ಒಳ್ಳೆಯದು. ಇಲ್ಲ ಅಂದ್ರೂ ಸುಮ್ಮನೆ ನೀವು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಕೂತ್ಕೊಳ್ಳಿ. ಫೋನ್ನಲ್ಲಿ ಯಾವುದನ್ನ ಒಂದು ದೇವ್ರದ್ದು ಫೋಟೋ ಡೌನ್ಲೋಡ್ ಮಾಡಿ, ಅಥವಾ ಒಂದು ದೇವಸ್ಥಾನ, ಅಥವಾ ಒಂದೊಳ್ಳೆ ಹಿಮಾಲಯ ಬೆಟ್ಟದ್ದು ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ನೋಡ್ಕೊಂಡು ಸುಮ್ಮನೆ ಮೆಡಿಟೇಷನ್ ಮಾಡಿ ಅಷ್ಟೇ. ತುಂಬ ಚೆನ್ನಾಗಿದೆ ನಿಮ್ಮ ರೀಡಿಂಗು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಭಯ ಪಡೋ ಅಂಥದ್ದು ಏನೂ ಇಲ್ಲ. ಎಲ್ಲ ಮುಗಿತಾ ಬಂತು. ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು. ಮುಗಿತಾ ಬಂತು. ಏನು ಫಸ್ಟಲ್ಲಿ ತುಂಬ ಕಷ್ಟ ನೋಡಿದ್ದೀರಾ, ಅದರಿಂದ ನಿಮಗೆ ಸ್ವಲ್ಪ ಭಯ ಆಗುತ್ತೆ. ನಾನು ಒಪ್ಕೊತೀನಿ. ಆದರೆ ಎಂಡ್ ಆಗ್ತಿದೆ ಅಲ್ವಾ, ಖುಷಿ ಪಡಿ. ನಿಜವಾಗ್ಲೂ ಇದು ಭಯ ಪಡೋದಾಗಲಿ ಬೇಜಾರಾಗಲಿ ಅಂಥದ್ದೇನೂ ರೀಡಿಂಗ್ ಇಲ್ಲ. ಇದು ನಿಮ್ಮ ಕರ್ಮ ತಿರುಗುತ್ತೆ. ಇವಾಗ ಒಳ್ಳೆ ರೀತಿಯಲ್ಲಿ ತಿರುಗುತ್ತೆ. ನೀವು ವಾಪಸ್ ಮೇಲೆ ಬರ್ತೀರ, ನೀವು ವಾಪಸ್ ಶೈನ್ ಆಗ್ತೀರ. ಆ್ಯಂಡ್ ಇವಾಗ ನೀವು ಶೈನ್ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಯಾರೂ ಈ ಶೈನನ್ನು ಪುನಃ ಯಾರೂ ಮುಚ್ಚೋಕ್ಕಾಗೋದಿಲ್ಲ. ನೆಗೆಟಿವ್ ನಾಟ್ ಸೋ ಪಾಸಿಟಿವ್ ಥಾಟ್ಸ್ ಯೋಚನೆನೇ ಮಾಡಬೇಡಿ. ಖುಷಿಯಾಗಿರಿ, ಆರಾಮಾಗಿರಿ, ಸದಾ ನಗ್ನಗ್ತಾ ಇರಿ. ತುಂಬ ಒಳ್ಳೆ ರೀಡಿಂಗ್ ಇದ್ದು. ನಾನು ಥ್ಯಾಂಕ್ ಯು ಹೇಳ್ತೇನೆ ನಿಮಗೆ. ನನಗೆ ಈ ಥರ ಒಂದು ರೀಡಿಂಗ್ ಮಾಡೋಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ರೇರ್ ಈ ಥರ ರೀಡಿಂಗ್ ಮಾಡೋದು. ಅಂದರೆ ಈ ಥರ ಬ್ಯೂಟಿಫುಲ್ ಕಾರ್ಡ್ ಮತ್ತು ಮೆಸೇಜ್ ಕೂಡ ಬರೋದು. ಡೋಂಟ್ ಬಿ ರಿಡಿಕ್ಯುಲಸ್, ಅಂದರೆ ಓವರ್ ಥಿಂಕ್ ಮಾಡಬೇಡಿ ಅಂತ. ಅದೇ ಇಲ್ಲ ಆಗ್ತಿರೋದು ನಿಮ್ಮ ಮನಸ್ಸಿನಲ್ಲಿ ಹೇಳಿದ್ದು ನಾನು. ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಮನಸ್ಸು ಚಂಚಲ ಆಗೋಗುತ್ತೆ. ಮನಸ್ಸು ಚಂಚಲ ಆಗದೆ ಮೈಂಡ್ ಇನ್ನೂ ಫಾಗಿ ಆಗಿಬಿಡುತ್ತೆ. ತುಂಬ ಯೋಚನೆ ಮಾಡಬೇಡಿ. ಬಿಕಾಸ್ ನೀವು ತುಂಬ ಹತ್ತಿರ ಇದ್ದೀರಾ ಶೈನ್ ಆಗೋಕ್ಕೆ, ಸಿಟ್ರಿನ್ ಕ್ರಿಸ್ಟಲ್ ಥರ. ದಯವಿಟ್ಟು ಜಾಸ್ತಿ ಯೋಚನೆ, ನಾಟ್ ಸೋ ಪಾಸಿಟಿವ್ ಅಂತ ಏನಾದರೂ ಬಂದರೆ ತಪ್ಪು ರೀತಿಯಲ್ಲಿ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ಥ್ಯಾಂಕ್ ಯು ಹೇಳಿ ದೇವ್ರಿಗೆ. ಯಾಕಂದರೆ ಮುಗಿತಾ ಬಂತು. ನಿಮ್ಮ ಚಕ್ರ ಇವಾಗ ತಿರುಗುತ್ತೆ. ಗುಡ್ ಫಾರ್ಚ್ಯೂನ್ ಬರುತ್ತೆ, ಗುಡ್ ಲಕ್ ಬರುತ್ತೆ, ಒಳ್ಳೆ ಹೆಲ್ತ್ ಬರುತ್ತೆ, ಒಳ್ಳೆ ವೆಲ್ತ್ ಬರುತ್ತೆ, ಆಶೀರ್ವಾದ ಬರುತ್ತೆ, ಎಲ್ಲ ಬರುತ್ತೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ತುಂಬ 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 ಥ್ಯಾಂಕ್ ಯು. ಹೀಗೆ ಸದಾ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಲೈಫಲ್ಲಿ ಏನೇ ಬಂದರೂ ಅದರಿಂದ ಪಾಠ ಕಲೀರಿ. ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಒಳ್ಳೆಯದಾಗಲಿ, ಚೆನ್ನಾಗಿರಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಆರ್ಯವಂಶಿ ಪೂಜಾ ದಿಸ್ ಸೈಡ್. ಬಾಯ್, ನಮಸ್ಕಾರ.